ಲೋಕ ಬಿಟ್ಟು ಓಡೋಗ್ಬೇಕು. ಇಂದ್ರ ಪದವಿ ರಾಕ್ಷಸಕ್ಕೆ ಸಿಗಬೇಕು. ರಾಕ್ಷಸಕ್ಕೆ ತಪಸ್ ಮಾಡಿದ್ದೆಲ್ಲ ಇಂದ್ರ ಪದವಿಗೆ ಆಗಬೇಕು. ಸ್ವಾಮಿ ಅದನ್ನು ಯೋಚನೆ ಮಾಡಲಿಲ್ಲ. ಇನ್ನು ಯಾರು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಬಸ್ ಮಾಡ್ತಾರೆ. ಅವನೇನು ಮಾಡಿದ, ಅವ್ನು ಗಿಡದ ಮೇಲೆ ಕೈ ಇಟ್ಟ. ಗಿಡ ಸುಟ್ಟೋಯ್ತು. ಗಿಡ ಸುಡುತ್ತೆ, ಜನರು ಡೌಟ್ ಸ್ವಾಮಿ ಜನರು ಸುತ್ತಾರೋ ಇಲ್ವಾ ಅಂತ. ಇಲ್ಲಪ್ಪ ನೀನು ಯಾರು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಬಸ್ ಮಾಡ್ತಾರೆ. ಸ್ವಾಮಿ ಯಾರು ನಿಮ್ಮ ತಲೆ ಮೇಲೆ ಕೈ ಇಟ್ಟರೆ ಹೊರ ಯಾವಾಗ ಸ್ಯಾಂಕ್ಷನ್ ಆಗೋಯ್ತೋ ಈಶ್ವರ ಅದನ್ನು ವಾಪಸ್ ತಗೊಳ್ಳೋದಿಲ್ಲ. ಈಶ್ವರನ ಬಸ್ ನಾನು ತಲೆ ಮೇಲೆ ಕೈ ಇಟ್ಟರೆ ನಾನು ಬಸ್ ಮಾಡ್ತೀನಿ. ಸ್ವಾಮಿ ಎಲ್ಲ ಭಯ ಪಟ್ಬಿಟ್ಟು ಅದರಿಂದ ಓಡ್ಬಿಟ್ಟು ಇವನೇನು ತಿಳ್ಕೊಂಡ, ಈಶ್ವರನ ಸುಮ್ಮನೆ ಹೋಗ್ತಾನೆ ಭಸ್ಮಾಸುರ ತಿಳ್ಕೊಂಡ. ಈಶ್ವರನನ್ನು ಬಿಡೋದ್ರಿಂದ ಈಶ್ವರನಿಂದಲೇ ಬರುವಾಗ ಆ ಸ್ವಾಮಿ ತುಂಬ ಭಯ ಆಗ್ಬಿಟ್ಟು ಒಂದು ಗುಹೆನೆಲ್ಲ ಉತ್ಕೊಂಡು ಆ ಸ್ವಾಮಿ ಅವನ ಕಣ್ಣು ಕಾಣಲಿಲ್ಲ. ದಾರಿನಲ್ಲಿ ಬರ್ತಾ ಇದ್ರೆ ಒಬ್ಬ ರೈತ ಉಳುಮೆ ಮಾಡ್ತಾಯಿದ್ರು. ಈ ಕಡೆ ಒಬ್ಬ ಬ್ರಾಹ್ಮಣ ಬಂದ ಎಲ್ಲೋರು ಅದಕ್ಕೆ ಬೆಟ್ಟಕ್ಕೆ ಬೆಳ್ಳು ತೋರಿಸ್ದ. ಅವ್ನ ಪಾಡಿಗೆ ಅವ್ನು ಉಚ್ಕೊಂಡಿದ್ದ. ಭಸ್ಮಾಸುರ ಏನು ಮಾಡ್ದ, ಬೆಟ್ಟದ ದಾರಿ ಹಿಡ್ಕೊಂಡು ಬರೋಕ್ಕೆ ಶುರು ಮಾಡಿದ. ಈಶ್ವರನ ಕೋಪ ಬಂತು. ನೋಡ್ದ, ನಾನು ಬಂದ ದಾರಿ ರೈತನ ಬೆಳ್ಳು ತೋರಿಸ್ದ, ಇನ್ನು ಬಂದು ಅವನ ತಲೆ ಮೇಲೆ ಕೈ ಇಡ್ತಾನೆ ಅಂತ ಕೋಪ ಬಂದು ನನಗೆ ಬೆಳ್ಳು ತೋರಿಸ್ತೆ, ನೀನು ಬೆಳ್ಳು ಕತ್ತರಿಸೋಗ್ರಿಗೆ ಶಾಪ ಕೊಟ್ಟು ಸ್ವಾಮಿ ಇಲ್ಲೇ ಹೋಗ್ತು. ಭಸ್ಮಾಸುರ ಏನು ಮಾಡ್ದ, ಬೆಟ್ಟದ ಹತ್ರ ಬಂದ್ಬಿಟ್ಟು ಆಗ ಮಹಾವಿಷ್ಣು ವೈಕೊಂಡ್ಬಿಟ್ಟು ಈಶ್ವರ ವರ ಕೊಟ್ಟಿದ್ದಾಗೆ ಇದು ಬಂದು ಹೊತ್ಕೊಂಡಿರೋದಕ್ಕೆ ಇನ್ನು ಸೃಷ್ಟಿ ಸ್ಥಿತಿ ಲಯಕ್ಕೆ ಅಂದರೆ 3 ಜನನೂ ಇರಬೇಕು, ಬ್ರಹ್ಮ ವಿಷ್ಣು ಮಹೇಶ್. ಏನಾದರೂ ಮಾಡಿ ಈಶ್ವರನ ಉಳಿಸ್ಕೋಬೇಕು ಅಂತ ಜಗನ್ಮೋಹಿನಿ ಅವತಾರ ಇದ್ದು ಭಸ್ಮಾಸುರ ಅವನು ಈಶ್ವರನ ಬರ್ತದ ಮೋಹಿನಿ ಮೇಲೆ ಮಾಡಿಸ್ತಾರೆ. ನಾನು ಮದುವೆ ಆಗು ಅಂತ ಕೇಳ್ತಾರೆ. ನಾನು ಯಾವ ರೀತಿ ನಾಟ್ಯ ಮಾಡ್ತೇನೋ ಆ ರೀತಿ ಯಾರು ಮಾಡ್ತಾರೋ ಅವರನ್ನೇ ಮದುವೆ ಆಗಬೇಕು. ಮೋಹಿನಿ ಅವತಾರ ಮಹಾವಿಷ್ಣು ಹೇಳ್ತಾರೆ. ಇವನು ಮಾಡ್ತಾನೆ ಅಂತ ಒಪ್ಕೊಂಡ. ಮಹಾವಿಷ್ಣು ನಾಟ್ಯ ಮಾಡ್ತಾನೆ, ತಲೆ ಮೇಲೆ ಕೈ ಇಟ್ಕೊಂಡು ಇವನ ಹತ್ರನೇ ಮಾಡ್ತಾವ. ಇವನು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡ ಭಸ್ಮ ಆಗ್ತಾನೆ. ಈಗ ಎದುರುಗಡೆಗೆಲ್ಲ ಬೆಟ್ಟ, ಕನ್ನಿಮಲೆ ಬೆಟ್ಟ. ಆ ಬೆಟ್ಟದ ಹೆಸರನ್ನೇ ಭಸ್ಮಾಸುರ ಬೆಟ್ಟ. ಅಲ್ಲೇ ಭಸ್ಮಾಸುರ ಭಸ್ಮ ಆಗಿರೋದು. ಈಗೆಲ್ಲ ಬೆಟ್ಟಗಳಿಗೆ ಆ ಬೆಟ್ಟಕ್ಕೆ ಏನು ವ್ಯತ್ಯಾಸ ಅಂದರೆ, ಎಷ್ಟೇ ಮಳೆ ಹೊಡೆದ್ರು ಬೆಟ್ಟದಿಂದ ಕೆಳಗಡೆ ಬಿದ್ದು ಅದೊಂದೇ ಆಧಾರ. ಇಲ್ಲೇ ನಡೆದಿದೆ ಯಾಕಂತೆ ಭಸ್ಮಾಸುರ ಭಸ್ಮ ರೈತ ಕೊಟ್ಟಿದ್ದು ಸಾಮಾನು ಏನು ಅವನೇನು ಮಾಡಿದ, ಪೂಜಾ ದ್ರವ್ಯಗಳು ತಂದಿಟ್ಕೊಂಡು ಕೇಳ್ಕೊಂಡು ಪೂಜೆ ಸ್ವಾಮಿ ನಾನು ಪೂಜೆ ಸ್ವೀಕರಿಸಿದ್ದೀನಿ ನೋಡಪ್ಪ, ಬೆಳಕಲ್ಲಿ ಶಾಪ ಕೊಟ್ಟಿದ್ದೇನೆ, ಆದ್ದರಿಂದ ನೀವು ಶಾಪ ಬೆಳೆಸ್ತಾ ನಿಮ್ಮ ಸುದ್ದಿ ಇಲ್ಲ, ಆದ್ದರಿಂದ ನಿಮ್ಮ ಪೂಜೆ ನನಗೆ ಬೇಕಾಗಿಲ್ಲ. ನಿಮ್ಮ ಸುದ್ದಿ ಆಗಬೇಕು, ಶಾಪ ಮೋಚನೆ ಆಗಬೇಕು ಅಂದರೆ ನಿನ್ನ ಪೂಜೆನ ಫಸ್ಟ್ ಭೈರವ ಹೆಸರನ್ನು ಸಲ್ಲಿಸ್ಕೊಳ್ಬೇಕು, ನಿನ್ನ ಬೆರಳನ್ನು ಕತ್ತರಿಸ್ಬೇಕು. ಆಗ ನಿನ್ನ ಶಾಪ ಮೋಚನೆ ಆಗುತ್ತೆ, ನೀವು ಸುದ್ದಿ ಆಗಬೇಕು. ಆಮೇಲೆ ಬಂದು ನಾನು ಆರಾಧನೆ ಮಾಡ್ಕೊ, ಇಲ್ಲ ಹಾಗೆ ಓದಬೇಕು. ಒಂದು ಕಾರಣದಿಂದ ವಿಶೇಷವಾಗಿ ಪೂಜೆ ನಡೆಯೋದು ಇಲ್ಲಿ. ಫಸ್ಟ್ ಪೂಜೆ ನಡೆಯೋದು ಭೈರವೇಶ್ವರ ಸ್ವಾಮಿಗೆ. ಆಗ ಬಂದಂಥ ಬೆರಳು ಕೊಡುವಂಥ ಮಕ್ಕಳಿಗೆ ಬೆರಳು. ನೀವು ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲೇ ನೋಡ್ರಿ ಭೈರವೇಶ್ವರ ಅಂದರೆ ಆ ಭೈರವೇಶ್ವರ ಟ್ರಾನ್ಸ್ಪೋರ್ಟ್ ಒಂದು ಏನಾಗಿ ಮಾಡಿರ್ತಾರೋ ಅವರೆಲ್ಲ ಅವ್ರು ಬೆಳಗ್ಗೆ ಬಂದರೆ ಗಣಪತಿನ ಮಾತಾಡ್ತಾರೆ. ಫಸ್ಟ್ ಭೈರವೇಶ್ವರ ಪೂಜೆ ಮಾಡಿಬಿಟ್ಟೆ ಆಮೇಲೆ ಮಾತಾಡ್ತಾರೆ. ನಿಮ್ಮ ಆಫೀಸ್ನಿಂದ ಆಗಮ ಪಂಡಿತರು ಬಂದಿದ್ದರು, ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದಕ್ಕೆ ಇಡೀ ಕರ್ನಾಟಕ ಎಲ್ಲ ಓಡಾಡಿದ್ದೀವಿ, ಎಲ್ಲರೂ ಗಣಪತಿ ಪೂಜೆ ಮಾಡ್ತೀನಿ ಅಂದರೆ ನೀವು ಬೇರೆ ಮಾಡ್ತೀನಿ ಅಂತ ಯಾರು ಸಾಕಾದ್ರೆ ಸ್ವಾಮಿ ನಮಗೆ ಗೊತ್ತಿಲ್ಲ, ಪೂರ್ವದಿಂದ ನೋಡ್ಕೊಂಡು ಇಲ್ಲ ತುಂಬ ಒಳ್ಳೆಯದು ಅದು ಮಾಡಿಬಿಟ್ಟೆ ಆಮೇಲೆ